ರೀಸೆಂಟ್ ಆಗಿ ಸ್ಟಾಕ್ ಮಾರ್ಕೆಟ್ಸ್ ತುಂಬಾ ವಾಲಟೈಲ್ ಆಗಿದೆ. US ಇರಾನ್ ಟೆನ್ಷನ್ಸ್ ಹೆಚ್ಚಾಗ್ತಿರೋದು ಮತ್ತೆ ಕ್ರೂಡ್ ಆಯಿಲ್ ಪ್ರೈಸಸ್ ಹೆಚ್ಚಾಗೋ ಬಗ್ಗೆ ಇರೋ ಕನ್ಸರ್ನ್ಸ್ ಇಂದ ಇನ್ಫ್ಲೇಷನ್ ಸುತ್ತ ಅನ್ಸರ್ಟನಿಟಿ ಕೂಡ ಹೆಚ್ಚಾಗಿದೆ. ನೀವು ಎಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಹಲವಾರು ಸ್ಕೀಮ್ಸ್ ಈಗ ಲಾಸಸ್ ತೋರಿಸ್ತಿರೋ ಚಾನ್ಸಸ್ ಕೂಡ ಇದೆ. ಇಂಥ ಎನ್ವೈರ್ಮೆಂಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಏನಂದ್ರೆ, ಮಾರ್ಕೆಟ್ ಕರೆಕ್ಷನ್ ಟೈಮ್ ಅಲ್ಲಿ ಬೇರೆ ಕ್ಯಾಟಗರೀಸ್ಗಿಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋ ಕೆಲವು ಎಕ್ವಿಟಿ ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ಇದೆಯಾ ಅನ್ನೋದು. ಮಾರ್ಕೆಟ್ ನ ಪ್ರೆಡಿಕ್ಟ್ ಮಾಡೋದು ಅಥವಾ ಟೈಮ್ ಮಾಡೋದು ಇದಕ್ಕೆ ಸೊಲ್ಯೂಷನ್ ಅಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್, ಮಾರ್ಕೆಟ್ ರಿಕವರ್ ಆದಾಗ ಬೆನಿಫಿಟ್ ಸಿಗೋದ್ರ ಜೊತೆಗೆ ರಿಲೇಟಿವ್ಲಿ ಬೆಟರ್ ಡೌನ್ ಸೈಡ್ ಪ್ರೊಟೆಕ್ಷನ್ ಕೊಡಕ್ಕಾಗೋ ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ನ ಚೂಸ್ ಮಾಡೋದು. ಈ ವಿಡಿಯೋದಲ್ಲಿ ಡಿಫರೆಂಟ್ ರಿಸ್ಕ್ ಪ್ರೊಫೈಲ್ಸ್ ಬೇಸ್ ಮೇಲೆ ಬೇರ್ ಮಾರ್ಕೆಟ್ ನ ಹೆಚ್ಚು ಎಫೆಕ್ಟಿವ್ ಆಗಿ ನ್ಯಾವಿಗೇಟ್ ಮಾಡಬಹುದಾದ ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಸೆಬಿ ರೆಗ್ಯುಲೇಷನ್ಸ್ ಪ್ರಕಾರ ಲಾರ್ಜ್ ಕ್ಯಾಪ್ ಫಂಡ್ಸ್ ತಮ್ಮ ಟೋಟಲ್ ಆಸೆಟ್ಸ್ನಲ್ಲಿ ಕಮ್ಮಿ ಅಂದರೆ 80% ಅನ್ನ ಲಾರ್ಜ್ ಕ್ಯಾಪ್ ಕಂಪನೀಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು. ಇವೆಲ್ಲ ಜನರಲಿ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ಸ್, ಸ್ಟೇಬಲ್ ಕ್ಯಾಶ್ ಫ್ಲೋಸ್ ಮತ್ತು ತಮ್ಮ ರೆಸ್ಪೆಕ್ಟಿವ್ ಸೆಕ್ಟರ್ಸ್ನಲ್ಲಿ ಸಿಗ್ನಿಫಿಕೆಂಟ್ ಪ್ರೆಸೆನ್ಸ್ ಇರೋ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸಸ್. ಲಾರ್ಜ್ ಕ್ಯಾಪ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಟೈಲ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ನೀವು ಬೆಂಚ್ ಮಾರ್ಕ್ನ ಔಟ್ ಪರ್ಫಾರ್ಮ್ ಮಾಡೋ ಆಬ್ಜೆಕ್ಟಿವ್ ಇರೋ ಆಕ್ಟಿವ್ ಲಾರ್ಜ್ ಕ್ಯಾಪ್ ಫಂಡ್ಸ್ನ ಚೂಸ್ ಮಾಡ್ಬೋದು. ಇಲ್ದಿದ್ರೆ ನಿಫ್ಟಿ 100 ತರ ಇಂಡೆಸಸ್ನ ಟ್ರ್ಯಾಕ್ ಮಾಡೋ ಪ್ಯಾಸಿವ್ ಇಂಡೆಕ್ಸ್ ಫಂಡ್ಸ್ನ ಆಪ್ಟ್ ಮಾಡ್ಬೋದು. ನಿಫ್ಟಿ 100 ಅಂದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇಸ್ ಮೇಲೆ NSE ನಲ್ಲಿ ಲಿಸ್ಟ್ ಆಗಿರೋ ಟಾಪ್ 100 ಕಂಪನೀಸ್. ಈ ವಿಡಿಯೋದಲ್ಲಿ ನಾವು ಆಕ್ಟಿವ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಮೇಲೆ ಫೋಕಸ್ ಮಾಡ್ತಿದ್ದೀವಿ. ಇಲ್ಲಿ ಅವುಗಳ 10-year ರಿಟರ್ನ್ಸ್ ಮತ್ತು ರಿಸ್ಕ್ ಅಡ್ಜಸ್ಟೆಡ್ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಕೆಲವು ಟಾಪ್ ಪರ್ಫಾರ್ಮಿಂಗ್ ಲಾರ್ಜ್ ಕ್ಯಾಪ್ ಫಂಡ್ಸ್ನ ನೋಡ್ತೀವಿ. ಶಾರ್ಪ್ ರೇಷಿಯೋ ಅಂದ್ರೆ ಫಂಡ್ ತಗೊಂಡ ಪ್ರತಿ ಅಡಿಷನಲ್ ಯೂನಿಟ್ ಆಫ್ ರಿಸ್ಕ್ಗೆ ಎಷ್ಟು ಅಡಿಷನಲ್ ರಿಟರ್ನ್ ಜನರೇಟ್ ಮಾಡಿದೆ ಅನ್ನೋದನ್ನ ಮೆಜರ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಶಾರ್ಪ್ ರೇಷಿಯೋ ಎಷ್ಟು ಹೆಚ್ಚಿರುತ್ತೋ ಫಂಡ್ನ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಷ್ಟು ಬೆಟರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇಲ್ಲಿ 3 ಫಂಡ್ಸ್ನ ಶಾರ್ಪ್ ರೇಷಿಯೋ ಕ್ಯಾಟಗರಿ ಆವರೇಜ್ ಮತ್ತೆ ಬೆಂಚ್ ಮಾರ್ಕ್ ಎರಡಕ್ಕಿಂತನೂ ಹೆಚ್ಚಿದೆ. ಈಗ ಸಾಟಿನೋ ರೇಷಿಯೋ ಬಗ್ಗೆ ಮಾತಾಡೋಣ. ಇದು ಕೂಡ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ನ ಮೆಜರ್ ಮಾಡುತ್ತೆ. ಆದರೆ ಶಾರ್ಪ್ ರೇಷಿಯೋ ಥರ ಎಲ್ಲ ರಿಸ್ಕ್ನ ಕನ್ಸಿಡರ್ ಮಾಡದೆ ಓನ್ಲಿ ಡೌನ್ ಸೈಡ್ ರಿಸ್ಕ್ನ ಕನ್ಸಿಡರ್ ಮಾಡುತ್ತೆ. ಅದಕ್ಕೆ ತುಂಬ ಜನ ಇನ್ವೆಸ್ಟರ್ಸ್ ಇದನ್ನ ಇನ್ನೂ ರೆಲೆವೆಂಟ್ ಮೆಟ್ರಿಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ 3 ಲಾರ್ಜ್ ಕ್ಯಾಪ್ ಫಂಡ್ಸ್ನ ಸಾಟಿನೋ ರೇಷಿಯೋ ಕೂಡ ಕ್ಯಾಟಗರಿ ಆವರೇಜ್ ಮತ್ತು ಬೆಂಚ್ ಮಾರ್ಕ್ ಎರಡಕ್ಕಿಂತನೂ ಹೆಚ್ಚಿದೆ. ಇದು ಸ್ಟ್ರಾಂಗರ್ ಡೌನ್ ಸೈಡ್ ರಿಸ್ಕ್ ಮ್ಯಾನೇಜ್ಮೆಂಟ್ನ ಇಂಡಿಕೇಟ್ ಮಾಡುತ್ತೆ. ಈಗ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋನ ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋನ ನೋಡೋಣ. ಮಾರ್ಕೆಟ್ ರೈಸ್ ಆಗ್ತಿರೋ ಪೀರಿಯಡ್ಸ್ನಲ್ಲಿ ಫಂಡ್ಸ್ ತನ್ನ ಬೆಂಚ್ ಮಾರ್ಕ್ಗೆ ಕಂಪೇರ್ ಮಾಡಿದಾಗ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಹೇಳುತ್ತೆ. ಒಂದು ಫಂಡ್ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 100ಕ್ಕಿಂತ ಹೆಚ್ಚಿದ್ರೆ ರೈಸಿಂಗ್ ಮಾರ್ಕೆಟ್ಸ್ನಲ್ಲಿ ಆ ಫಂಡ್ ತನ್ನ ಬೆಂಚ್ ಮಾರ್ಕ್ನ ಔಟ್ ಪರ್ಫಾರ್ಮ್ ಮಾಡಿದೆ ಅಂತ ಅರ್ಥ. ಇಲ್ಲಿ 3 ಲಾರ್ಜ್ ಕ್ಯಾಪ್ ಫಂಡ್ಸ್ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಕ್ಯಾಟಗರಿ ಆವರೇಜ್ಗಿಂತ ಹೆಚ್ಚಿದೆ. ಅಂದ್ರೆ ಬುಲ್ ಮಾರ್ಕೆಟ್ಸ್ನಲ್ಲಿ ಔಟ್ ಪರ್ಫಾರ್ಮ್ ಮಾಡೋ ಪೊಟೆನ್ಷಿಯಲ್ ಅವುಗಳಿಗಿದೆ. ಆದರೆ ಬೇರ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಇದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಮೆಟ್ರಿಕ್ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ. ಫಾಲಿಂಗ್ ಮಾರ್ಕೆಟ್ಸ್ನಲ್ಲಿ ಮಾರ್ಕೆಟ್ ಎಷ್ಟು ಡಿಕ್ಲೈನ್ ಆಗುತ್ತೋ ಅದರಲ್ಲಿ ಫಂಡ್ ಎಷ್ಟು ಪಾರ್ಟಿಸಿಪೇಟ್ ಮಾಡುತ್ತೆ ಅನ್ನೋದನ್ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಮೆಜರ್ ಮಾಡುತ್ತೆ. ಜನರಲಿ ಲೋವರ್ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಬೆಟರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಫಾಲ್ ಆದಾಗ ಫಂಡ್ ತನ್ನ ಬೆಂಚ್ ಮಾರ್ಕ್ಗಿಂತ ಕಮ್ಮಿ ಡಿಕ್ಲೈನ್ ಆಗೋ ಟೆಂಡೆನ್ಸಿ ಇದೆ ಅಂತ ಅರ್ಥ. ಇಲ್ಲಿ ಕೆನರಾ ರೊಬೆಕೋ ಲಾರ್ಜ್ ಕ್ಯಾಪ್ ಫಂಡ್ ಮತ್ತು ಇನ್ವೆಸ್ಕೋ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಕ್ಯಾಟಗರಿ ಆವರೇಜ್ಗಿಂತ ಬೆಟರ್ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಹೊಂದಿವೆ. ಇದು ಮಾರ್ಕೆಟ್ ಕರೆಕ್ಷನ್ಸ್ ಟೈಮಲ್ಲಿ ರಿಲೇಟಿವ್ಲಿ ಸ್ಟ್ರಾಂಗರ್ ಡೌನ್ ಸೈಡ್ ಪ್ರೊಟೆಕ್ಷನ್ ನ ಇಂಡಿಕೇಟ್ ಮಾಡುತ್ತೆ. ಈಗ ನೆಕ್ಸ್ಟ್ ಇಕ್ವಿಟಿ ಮ್ಯೂಚುವಲ್ ಫಂಡ್ ಕ್ಯಾಟಗರಿ ಆದ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಬಗ್ಗೆ ಮಾತಾಡೋಣ. ಬೇರ್ ಮಾರ್ಕೆಟ್ಸ್ ಟೈಮಲ್ಲಿ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಒಂದು ಇಂಟ್ರೆಸ್ಟಿಂಗ್ ಆಪ್ಷನ್ ಆಗ್ಬೋದು. ಯಾಕಂದ್ರೆ ಇವು ಯಾವುದೇ ಮಾರ್ಕೆಟ್ ಕ್ಯಾಪ್ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಎಲ್ಲದರಲ್ಲೂ ಇನ್ವೆಸ್ಟ್ ಮಾಡೋ ಫ್ಲೆಕ್ಸಿಬಿಲಿಟಿ ಹೊಂದಿರುತ್ತೆ. ಈ ಫ್ಲೆಕ್ಸಿಬಿಲಿಟಿ ಚೇಂಜಿಂಗ್ ಮಾರ್ಕೆಟ್ ಕಂಡೀಷನ್ಸ್ಗೆ ತಕ್ಕಂತೆ ಪೋರ್ಟ್ಫೋಲಿಯೋ ಅಲೋಕೇಶನ್ನ ಡೈನಮಿಕಲಿ ಅಡ್ಜಸ್ಟ್ ಮಾಡೋಕ್ಕೆ ಫಂಡ್ ಮ್ಯಾನೇಜರ್ಸ್ಗೆ ಅವಕಾಶ ಕೊಡುತ್ತೆ. ಥಿಯೋರಿಟಿಕಲಿ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಎಲ್ಲ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಸ್ನಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಆದರೆ ಪ್ರಾಕ್ಟಿಸ್ನಲ್ಲಿ ಅವುಗಳಲ್ಲಿ ಹಲವು ಫಂಡ್ಸ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗೆ ಸಿಗ್ನಿಫಿಕೆಂಟ್ ಅಲೋಕೇಶನ್ ಹೊಂದಿರುತ್ತೆ. ಮಾರ್ಕೆಟ್ ಡೌನ್ ಟರ್ನ್ಸ್ ಟೈಮಲ್ಲಿ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ಸ್ ಮತ್ತು ಸ್ಟೇಬಲ್ ಕ್ಯಾಶ್ ಫ್ಲೋಸ್ ಇರೋ ಕಂಪನೀಸ್ ಜನರಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನೀಸ್ಗಿಂತ ಬೆಟರ್ ಆಗಿ ಹೋಲ್ಡ್ ಆಗುತ್ತೆ.
ಹಾಗಾಗಿ ಸ್ಟ್ರೆಸ್ಫುಲ್ ಮಾರ್ಕೆಟ್ ಕಂಡೀಷನ್ಸ್ ಟೈಮಲ್ಲಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ತನ್ನ ಪೋರ್ಟ್ಫೋಲಿಯೋದ ಹೆಚ್ಚಿನ ಪೋರ್ಷನ್ನ ಲಾರ್ಜ್ ಕ್ಯಾಪ್ಸ್ ಕಡೆಗೆ ಶಿಫ್ಟ್ ಮಾಡಿದರೆ ಪೋರ್ಟ್ಫೋಲಿಯೋ ವಾಲಟೈಲಿಟಿನ ಸ್ವಲ್ಪ ಮಟ್ಟಿಗೆ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗ್ಬೋದು. ಅಟ್ ದ ಸೇಮ್ ಟೈಮ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಮಾರ್ಕೆಟ್ ಕ್ಯಾಪ್ ಅಲೋಕೇಶನ್ ರೆಸ್ಟ್ರಿಕ್ಷನ್ಸ್ಗೆ ಬೌಂಡ್ ಆಗಿಲ್ಲ. ಹಾಗಾಗಿ ಮಾರ್ಕೆಟ್ ರಿಕವರ್ ಆಗಲು ಸ್ಟಾರ್ಟ್ ಆದಾಗ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಪರ್ಚುನಿಟೀಸ್ಗೆ ತುಂಬ ಬೇಗ ರಿಪೊಸಿಷನ್ ಆಗ್ಬೋದು. ಇದರಿಂದ ರಿಕವರಿ ಫೇಸ್ನಲ್ಲಿ ಹೆಚ್ಚು ಅಪ್ಸೈಡ್ ಕ್ಯಾಪ್ಚರ್ ಮಾಡೋ ಪೊಟೆನ್ಷಿಯಲ್ ಅವುಗಳಿಗೆ ಸಿಗುತ್ತೆ. ಆದರೆ ರಿಲೇಟಿವ್ಲಿ ಹೆಚ್ಚು ಲಾರ್ಜ್ ಕ್ಯಾಪ್ ಅಲೋಕೇಶನ್ ಇರೋ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಮೇಲೆ ಫೋಕಸ್ ಮಾಡೋದನ್ನ ಕೂಡ ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗೆ ಹೆಚ್ಚು ಎಕ್ಸ್ಪೋಜರ್ ಇರೋ ಫಂಡ್ಸ್ ಪ್ರೊಲಾಂಗ್ಡ್ ಬೇರ್ ಮಾರ್ಕೆಟ್ ಸಮಯದಲ್ಲಿ ಹೆಚ್ಚಿನ ಪ್ರೆಷರ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಗ ಅವುಗಳ 10-year ರಿಟರ್ನ್ಸ್ ಮತ್ತು ರಿಸ್ಕ್ ಅಡ್ಜಸ್ಟೆಡ್ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಕೆಲವು ಟಾಪ್ ಪರ್ಫಾರ್ಮಿಂಗ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ನ ನೋಡೋಣ. ಇಲ್ಲಿ ತೋರಿಸಿರೋ 3 ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ನ ಶಾರ್ಪ್ ರೇಷಿಯೋ ಮತ್ತು ಸಾರ್ಟಿನೋ ರೇಷಿಯೋ ಕ್ಯಾಟಗರಿ ಆವರೇಜ್ ಮತ್ತು ಬೆಂಚ್ ಮಾರ್ಕ್ ಎರಡಕ್ಕಿಂತನೂ ಹೆಚ್ಚಿದೆ. ಅಂದರೆ ಈ ಫಂಡ್ಸ್ ಕ್ಯಾಟಗರಿಗೆ ಕಂಪೇರ್ ಮಾಡಿದಾಗ ಬೆಟರ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಜನರೇಟ್ ಮಾಡಿವೆ. ಇದರ ಜೊತೆಗೆ 3 ಫಂಡ್ಸ್ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಕೂಡ ಕ್ಯಾಟಗರಿ ಆವ್ರೇಜ್ಗಿಂತ ಕಡಿಮೆ ಇದೆ. ಇದರಿಂದ ಮಾರ್ಕೆಟ್ ಡೌನ್ ಟರ್ನ್ಸ್ ಟೈಮಲ್ಲಿ ಕ್ಯಾಟಗರಿಗಿಂತ ರಿಲೇಟಿವ್ಲಿ ಬೆಟರ್ ಡೌನ್ ಸೈಡ್ ಪ್ರೊಟೆಕ್ಷನ್ ಕೊಟ್ಟಿವೆ ಅಂತ ಅರ್ಥ. ಈಗ ಲಾಸ್ಟ್ ಎಕ್ವಿಟಿ ಮ್ಯೂಚುವಲ್ ಫಂಡ್ ಕ್ಯಾಟಗರಿಯಾದ ವ್ಯಾಲ್ಯೂ ಫಂಡ್ಸ್ ಬಗ್ಗೆ ಮಾತಾಡೋಣ. ವ್ಯಾಲ್ಯೂ ಫಂಡ್ಸ್ ಅಂದ್ರೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಫಾಲೋ ಮಾಡೋ ಎಕ್ವಿಟಿ ಮ್ಯೂಚುವಲ್ ಫಂಡ್ ಕ್ಯಾಟಗರಿ. ಟೆಂಪರರಿ ಮಾರ್ಕೆಟ್ ಫ್ಯಾಕ್ಟರ್ಸ್, ಶಾರ್ಟ್ ಟರ್ಮ್ ಚಾಲೆಂಜಸ್ ಅಥವಾ ಮಾರ್ಕೆಟ್ ಅವುಗಳನ್ನ ಸಿಂಪ್ಲಿ ಓವರ್ಲುಕ್ ಮಾಡಿರೋದ್ರಿಂದ ಆಕ್ಚುಯಲ್ ಅಥವಾ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕಡಿಮೆ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿರೋ ಕಂಪನೀಸ್ನ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡೋದು ಈ ಫಂಡ್ಸ್ನ ಪ್ರೈಮರಿ ಆಬ್ಜೆಕ್ಟಿವ್. ಸೆಬಿ ರೆಗ್ಯುಲೇಷನ್ಸ್ ಪ್ರಕಾರ ವ್ಯಾಲ್ಯೂ ಫಂಡ್ಸ್ ತಮ್ಮ ಟೋಟಲ್ ಆಸೆಟ್ಸ್ನಲ್ಲಿ ಕಮ್ಮಿ ಅಂದರೆ 80% ಎಕ್ವಿಟಿ ಮತ್ತು ಎಕ್ವಿಟಿ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದರ ಜೊತೆಗೆ ಈ ಫಂಡ್ಸ್ ವ್ಯಾಲ್ಯೂ ಇನ್ವೆಸ್ಟಿಂಗ್ ಸ್ಟ್ರಾಟಜಿನ ಫಾಲೋ ಮಾಡೋದು ಕೂಡ ಕಂಪಲ್ಸರಿ. ಹಾಗಿದ್ರೆ ವ್ಯಾಲ್ಯೂ ಫಂಡ್ಸ್ ವ್ಯಾಲ್ಯೂ ಪಿಕ್ಸ್ನ ಹೇಗೆ ಐಡೆಂಟಿಫೈ ಮಾಡ್ತವೆ? ಜನರಲಿ ವೀಕ್ ಕ್ವಾರ್ಟರ್ ಅಥವಾ ಸೆಕ್ಟರ್ ಸ್ಪೆಸಿಫಿಕ್ ಚಾಲೆಂಜಸ್ ಥರ ಟೆಂಪರರಿ ಇಶ್ಯೂಸ್ನಿಂದ ಸ್ಟಾಕ್ ಪ್ರೈಸಸ್ ಫಾಲ್ ಆಗಿರೋ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನೀಸ್ನ ಈ ಫಂಡ್ಸ್ ಹುಡುಕುತ್ತೆ. ಎಕ್ಸಾಂಪಲ್ಗೆ ಕೋವಿಡ್-19 ಪ್ಯಾಂಡಮಿಕ್ ಸಮಯದಲ್ಲಿ ಹಾಸ್ಪಿಟಾಲಿಟಿ ಸೆಕ್ಟರ್ನ ಹಲವು ಕಂಪನೀಸ್ನ ಸ್ಟಾಕ್ ಪ್ರೈಸಸ್ ಮೇಲೆ ಸಿಗ್ನಿಫಿಕೆಂಟ್ ಪ್ರೆಷರ್ ಬಂದಿತ್ತು. ಇಂಥ ಆಪರ್ಚುನಿಟೀಸ್ನ ಐಡೆಂಟಿಫೈ ಮಾಡೋಕ್ಕೆ ಫಂಡ್ ಮ್ಯಾನೇಜರ್ಸ್ ಜನರಲಿ ಲೋ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ, ಲೋ ಪ್ರೈಸ್ ಟು ಬುಕ್ ರೇಷಿಯೋ, ಸ್ಟೇಬಲ್ ಕ್ಯಾಶ್ ಫ್ಲೋಸ್ ಮತ್ತು ಮ್ಯಾನೇಜಬಲ್ ಡೆಟ್ ಇರುವ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ಸ್ ತರ ಕೀ ಪ್ಯಾರಾಮೀಟರ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ವ್ಯಾಲ್ಯೂ ಫಂಡ್ಸ್ ಜನರಲಿ ಬೈ ಅಂಡ್ ಹೋಲ್ಡ್ ಅಪ್ರೋಚ್ ನ ಫಾಲೋ ಮಾಡುತ್ತೆ. ಬೇರೆ ರೀತಿಯಲ್ಲಿ ಹೇಳ್ಬೇಕಂದ್ರೆ ಡಿಸ್ಕೌಂಟೆಡ್ ವ್ಯಾಲ್ಯೂಯೇಷನ್ಸ್ ನಲ್ಲಿ ಅವೈಲೇಬಲ್ ಇರೋ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನೀಸ್ ನಲ್ಲಿ ಇನ್ವೆಸ್ಟ್ ಮಾಡಿ ಮಾರ್ಕೆಟ್ ಇವೆಂಚುಲಿ ಅವುಗಳ ಟ್ರೂ ವ್ಯಾಲ್ಯೂನ ರೆಕಗ್ನೈಸ್ ಮಾಡಿ ಸ್ಟಾಕ್ನ ಅದಕ್ಕೆ ತಕ್ಕಂತೆ ರೀರೇಟ್ ಮಾಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಂದ ಪೇಷನ್ಸ್ ಇಂದ ಹೋಲ್ಡ್ ಮಾಡ್ತವೆ. ಈಗ ಕ್ವೆಶ್ಚನ್ ಏನಂದ್ರೆ ಬೇರ್ ಮಾರ್ಕೆಟ್ ಸಮಯದಲ್ಲಿ ವ್ಯಾಲ್ಯೂ ಫಂಡ್ಸ್ ರಿಲೇಟಿವ್ಲಿ ಬೆಟರ್ ಆಗಿ ಹೇಗೆ ಹೋಲ್ಡ್ ಆಗ್ಬೋದು? ವ್ಯಾಲ್ಯೂ ಫಂಡ್ಸ್ ಅಂಡರ್ಲೈಯಿಂಗ್ ಫಂಡಮೆಂಟಲ್ಸ್ಗೆ ಕಂಪೇರ್ ಮಾಡಿದಾಗ ಆಲ್ರೆಡಿ ರಿಲೇಟಿವ್ಲಿ ಇನ್ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ಸ್ನಲ್ಲಿ ಟ್ರೇಡ್ ಆಗ್ತಿರೋ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಮಾರ್ಕೆಟ್ ವಾಲಟೈಲಿಟಿ ಪೀರಿಯಡ್ಸ್ನಲ್ಲಿ ಡೌನ್ ಸೈಡ್ ರಿಸ್ಕ್ಗೆ ಸ್ವಲ್ಪ ಕುಷನ್ ಕೊಡ್ಬೋದು. ಇದರ ಜೊತೆಗೆ ವ್ಯಾಲ್ಯೂ ಫಂಡ್ಸ್ ಮೆಚ್ಯೂರ್ ಮತ್ತು ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸಸ್ಗೆ ಆಫನ್ ಸಿಗ್ನಿಫಿಕೆಂಟ್ ಎಕ್ಸ್ಪೋಜರ್ ಹೊಂದಿರುತ್ತೆ. ಮಾರ್ಕೆಟ್ ಡೌನ್ ಟರ್ನ್ ಸಮಯದಲ್ಲಿ ಇಂಥ ಕಂಪನೀಸ್ನ ಸ್ಟಾಕ್ ಪ್ರೈಸಸ್ ಹೈ ಗ್ರೋತ್ ಅಥವಾ ಮೊಮೆಂಟಮ್ ಡ್ರಿವನ್ ಸ್ಟಾಕ್ಸ್ಗೆ ಕಂಪೇರ್ ಮಾಡಿದಾಗ ರಿಲೇಟಿವ್ಲಿ ಲೆಸ್ ವಾಲಟೈಲ್ ಆಗಿರ್ಬೋದು. ಇದರ ಜೊತೆಗೆ ಹಲವು ವೆಲ್ ಎಸ್ಟಾಬ್ಲಿಷ್ಡ್ ವ್ಯಾಲ್ಯೂ ಕಂಪನೀಸ್ ರೆಗ್ಯುಲರ್ ಡಿವಿಡೆಂಡ್ಸ್ ಕೂಡ ಪೇ ಮಾಡ್ತವೆ. ಇದು ಫಂಡ್ನ ಓವರ್ ಆಲ್ ರಿಟರ್ನ್ಸ್ಗೆ ಎಕ್ಸ್ಟ್ರಾ ಲೇಯರ್ ಆಫ್ ಸ್ಟೆಬಿಲಿಟಿ ಕೊಡ್ಬೋದು. ಆದರೆ ಮಾರ್ಕೆಟ್ ಒಂದು ಕಂಪನಿಯ ಟ್ರೂ ವ್ಯಾಲ್ಯೂನ ರೆಕಗ್ನೈಸ್ ಮಾಡೋಕ್ಕೆ ಹಲವಾರು ವರ್ಷಗಳು ತಗೊಳ್ಬೋದು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳೋದು ಇಂಪಾರ್ಟೆಂಟ್. ಮತ್ತೆ ಹೈ ಗ್ರೋತ್ ಸ್ಟಾಕ್ಸ್ ಡ್ರೈವ್ ಮಾಡುವಾಗ ಅಗ್ರೆಸಿವ್ ಬುಲ್ ಮಾರ್ಕೆಟ್ ಸಮಯದಲ್ಲಿ ವ್ಯಾಲ್ಯೂ ಫಂಡ್ಸ್ ಬ್ರಾಡರ್ ಕ್ಯಾಟಗರಿಗಿಂತ ಸಿಗ್ನಿಫಿಕೆಂಟ್ಲಿ ಅಂಡರ್ ಪರ್ಫಾರ್ಮ್ ಕೂಡ ಮಾಡ್ಬೋದು. ಈಗ ಶಾರ್ಪ್ ರೇಷಿಯೋ ಮತ್ತೆ ಸಾರ್ಟಿನೋ ರೇಷಿಯೋ ಯೂಸ್ ಮಾಡಿ ಎವ್ಯಾಲ್ಯೂಯೇಟ್ ಮಾಡಿದ ಅವುಗಳ 10-year ರಿಟರ್ನ್ಸ್ ಮತ್ತು ರಿಸ್ಕ್ ಅಡ್ಜಸ್ಟೆಡ್ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಕೆಲವು ಟಾಪ್ ಪರ್ಫಾರ್ಮಿಂಗ್ ವ್ಯಾಲ್ಯೂ ಫಂಡ್ಸ್ನ ನೋಡೋಣ. ಇಲ್ಲಿ ತೋರಿಸಿರೋ ಟಾಪ್ 3 ವ್ಯಾಲ್ಯೂ ಫಂಡ್ಸ್ನಲ್ಲಿ ಜೇಮ್ ವ್ಯಾಲ್ಯೂ ಫಂಡ್ನ ಶಾರ್ಪ್ ರೇಷಿಯೋ ಮತ್ತು ಸಾರ್ಟಿನೋ ರೇಷಿಯೋ ಕ್ಯಾಟಗರಿ ಆವ್ರೇಜ್ಗಿಂತ ಕಡಿಮೆ ಇದೆ. ಅಂದರೆ ಕ್ಯಾಟಗರಿಗೆ ಕಂಪೇರ್ ಮಾಡಿದಾಗ ಇದು ಲೋವರ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಜನರೇಟ್ ಮಾಡಿದೆ. ಅದೇ ರೀತಿ HSBC ವ್ಯಾಲ್ಯೂ ಫಂಡ್ ಮತ್ತು ನಿಪ್ಪಾನ್ ಇಂಡಿಯಾ ವ್ಯಾಲ್ಯೂ ಫಂಡ್ ಕೂಡ ಕ್ಯಾಟಗರಿ ಆವ್ರೇಜ್ಗಿಂತ ಬೆಟರ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಜನರೇಟ್ ಮಾಡಲು ಸಾಧ್ಯ ಆಗಿಲ್ಲ. ಇದರ ಜೊತೆಗೆ 3 ವ್ಯಾಲ್ಯೂ ಫಂಡ್ಸ್ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಕ್ಯಾಟಗರಿ ಆವ್ರೇಜ್ಗಿಂತ ಹೆಚ್ಚಿದೆ. ಅಂದರೆ ಬೇರ್ ಮಾರ್ಕೆಟ್ಸ್ ಅಥವಾ ಮಾರ್ಕೆಟ್ ಕರೆಕ್ಷನ್ ಸಮಯದಲ್ಲಿ ಕ್ಯಾಟಗರಿಗಿಂತ ಹೆಚ್ಚು ಡಿಕ್ಲೈನ್ ಆಗ್ಬೋದು. ಈಗ ಹೈಬ್ರಿಡ್ ಫಂಡ್ಸ್ನ ಬಗ್ಗೆ ಮಾತಾಡೋಣ.
ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ಅಸೆಟ್ ಕ್ಲಾಸ್ನಲ್ಲಿ ಇನ್ವೆಸ್ಟ್ ಮಾಡೋ ಫಂಡ್ಸ್. ಕಾಮನ್ ಆದ ಕಾಂಬಿನೇಷನ್ ಎಕ್ವಿಟಿ ಮತ್ತು ಡೆಟ್. ಬೇರ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಇಂದ ಹೈಬ್ರಿಡ್ ಫಂಡ್ಸ್ ನ 2 ಇಂಪಾರ್ಟೆಂಟ್ ಕ್ಯಾಟಗರೀಸ್ ಮೇಲೆ ಫೋಕಸ್ ಮಾಡೋಣ. ಒಂದು ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ ಅಥವಾ BAFs, ಇನ್ನೊಂದು ಮಲ್ಟಿ ಆಸೆಟ್ ಅಲೋಕೇಶನ್ ಫಂಡ್ಸ್ ಅಥವಾ MAAFs. ಡೈನಾಮಿಕ್ ಆಸೆಟ್ ಅಲೋಕೇಶನ್ ಫಂಡ್ಸ್ ಅಂತ ಕೂಡ ಕರೆಯಲ್ಪಡುವ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ ಪ್ರಿವೇಲಿಂಗ್ ಮಾರ್ಕೆಟ್ ಕಂಡೀಷನ್ಸ್ ಬೇಸ್ ಮೇಲೆ ಎಕ್ವಿಟಿ ಮತ್ತು ಡೆಟ್ ನಡುವಿನ ಅಲೋಕೇಶನ್ ನ ಡೈನಮಿಕಲಿ ಅಡ್ಜಸ್ಟ್ ಮಾಡ್ತವೆ. ಮಾರ್ಕೆಟ್ ಎಕ್ಸ್ಪೆನ್ಸಿವ್ ಆಗಿದೆಯಾ ಅಥವಾ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ಸ್ ನಲ್ಲಿ ಅವೈಲೇಬಲ್ ಇದೆಯಾ ಅನ್ನೋದನ್ನ ಅಸೆಸ್ ಮಾಡಕ್ಕೆ, ಇಂಟರ್ನಲ್ ಫ್ರೇಮ್ ವರ್ಕ್ ಡೆವಲಪ್ ಮಾಡಕ್ಕೆ ಈ ಫಂಡ್ಸ್ ಜನರಲಿ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ, ಪ್ರೈಸ್ ಟು ಬುಕ್ ರೇಷಿಯೋ ಮತ್ತು ಡಿವಿಡೆಂಡ್ ಈಲ್ಡ್ ತರ ವೇರಿಯಸ್ ಪ್ಯಾರಾಮೀಟರ್ಸ್ ನ ಎವ್ಯಾಲ್ಯೂಯೇಟ್ ಮಾಡೋ ಕ್ವಾಂಟಿಟೇಟಿವ್ ಮಾಡೆಲ್ಸ್ ಯೂಸ್ ಮಾಡ್ತವೆ. ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ ನ ಸಿಂಪಲ್ ಆಬ್ಜೆಕ್ಟಿವ್ ಅಂದ್ರೆ ಲೋ ಪ್ರೈಸ್ ನಲ್ಲಿ ಬೈ ಮಾಡಿ ಹೈ ಪ್ರೈಸ್ ನಲ್ಲಿ ಸೆಲ್ ಮಾಡೋದು. ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ ನ ಸಿಂಪಲ್ ಆಬ್ಜೆಕ್ಟಿವ್ ಅಂದ್ರೆ ಲೋ ಪ್ರೈಸ್ ನಲ್ಲಿ ಬೈ ಮಾಡಿ ಹೈ ಪ್ರೈಸ್ ನಲ್ಲಿ ಸೆಲ್ ಮಾಡೋದು. ಅದಕ್ಕೆ ತುಂಬಾ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ ಸ್ಟ್ರಾಂಗ್ ಮಾರ್ಕೆಟ್ ರ್ಯಾಲೀಸ್ ಟೈಮಲ್ಲಿ ತಮ್ಮ ಎಕ್ವಿಟಿ ಎಕ್ಸ್ಪೋಜರ್ನ ಗ್ರ್ಯಾಜುಯಲ್ ಆಗಿ ರೆಡ್ಯೂಸ್ ಮಾಡಿ ಮಾರ್ಕೆಟ್ ಕರೆಕ್ಷನ್ಸ್ ಟೈಮಲ್ಲಿ ಮತ್ತೆ ಇನ್ಕ್ರೀಸ್ ಮಾಡುತ್ತೆ. ಈ ಸ್ಟ್ರಾಟಜಿಯ ಗೋಲ್ ಏನಂದ್ರೆ ಮಾರ್ಕೆಟ್ ಗ್ರೋತ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಡೌನ್ ಸೈಡ್ ರಿಸ್ಕ್ನ ಸ್ವಲ್ಪ ಮಟ್ಟಿಗೆ ಮ್ಯಾನೇಜ್ ಮಾಡೋದು. ಆದರೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ ಬೇರ್ ಮಾರ್ಕೆಟ್ ಟೈಮಲ್ಲಿ ಲಾಸಸ್ನ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅವುಗಳ ಆಬ್ಜೆಕ್ಟಿವ್ ಡೌನ್ ಸೈಡ್ ಇಂಪ್ಯಾಕ್ಟ್ನ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ ಮಾಡೋದು. ಅದೇ ಟೈಮಲ್ಲಿ ಮಾರ್ಕೆಟ್ನಲ್ಲಿ ಪ್ಯಾನಿಕ್ ಇಂದ ವ್ಯಾಲ್ಯೂಯೇಷನ್ಸ್ ಅಟ್ರಾಕ್ಟಿವ್ ಲೆವೆಲ್ಸ್ಗೆ ಬಂದಾಗ ಈ ಫಂಡ್ಸ್ ರಿಲೇಟಿವ್ಲಿ ಲೋವರ್ ಪ್ರೈಸಸ್ನಲ್ಲಿ ಸ್ಟಾಕ್ಸ್ನ ಅಕ್ಯುಮುಲೇಟ್ ಮಾಡಿ ಇವೆಂಚುವಲ್ ಮಾರ್ಕೆಟ್ ರಿಕವರಿಗೆ ಪೋರ್ಟ್ಫೋಲಿಯೋನ ಬೆಟರ್ ಆಗಿ ಪೊಸಿಷನ್ ಮಾಡ್ಬೋದು. ಈಗ ಶಾರ್ಪ್ ರೇಷಿಯೋ ಮತ್ತು ಸಾಟಿನೋ ರೇಷಿಯೋ ಯೂಸ್ ಮಾಡಿ ಎವ್ಯಾಲ್ಯೂಯೇಟ್ ಮಾಡಿದ ಅವುಗಳ 10-year ರಿಟರ್ನ್ಸ್ ಮತ್ತು ರಿಸ್ಕ್ ಅಡ್ಜಸ್ಟೆಡ್ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಕೆಲವು ಟಾಪ್ ಪರ್ಫಾರ್ಮಿಂಗ್ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ನ ನೋಡೋಣ. ಇಲ್ಲಿ ತೋರಿಸಿರೋ 3 ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ನ ಶಾರ್ಪ್ ರೇಷಿಯೋ ಮತ್ತು ಸಾಟಿನೋ ರೇಷಿಯೋ ಕ್ಯಾಟಗರಿ ಆವ್ರೇಜ್ಗಿಂತ ಹೈಯರ್ ಇದೆ. ಅಂದರೆ ಇವು ರಿಸ್ಕ್ಗೆ ಕಂಪೇರ್ ಮಾಡಿದಾಗ ಕ್ಯಾಟಗರಿಗಿಂತ ಬೆಟರ್ ರಿಟರ್ನ್ಸ್ ಜನರೇಟ್ ಮಾಡುತ್ತೆ ಅಂತ ಇಂಡಿಕೇಟ್ ಮಾಡುತ್ತೆ. ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈ 3 ಫಂಡ್ಸ್ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಕ್ಯಾಟಗರಿ ಆವ್ರೇಜ್ಗಿಂತ ಹೈಯರ್ ಇದೆ. ಅಂದರೆ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಪ್ರಕಾರ ಮಾರ್ಕೆಟ್ ಡೌನ್ ಟರ್ನ್ಸ್ ಬಂದಾಗ ಇವು ಕ್ಯಾಟಗರಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಹೆಚ್ಚು ಡೌನ್ ಸೈಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಹೈಬ್ರಿಡ್ ಫಂಡ್ಸ್ನ ಸೆಕೆಂಡ್ ಕ್ಯಾಟಗರಿ ಆದ ಮಲ್ಟಿ ಆಸೆಟ್ ಅಲೋಕೇಶನ್ ಫಂಡ್ಸ್ ಬಗ್ಗೆ ಮಾತಾಡೋಣ. ಮಲ್ಟಿ ಆಸೆಟ್ ಅಲೋಕೇಶನ್ ಫಂಡ್ಸ್ ಅಂದರೆ ಕಮ್ಮಿ ಅಂದರೆ 3 ಡಿಫ್ರೆಂಟ್ ಅಸೆಟ್ ಕ್ಲಾಸಸ್ನಲ್ಲಿ ಇನ್ವೆಸ್ಟ್ ಮಾಡೋ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಕ್ಯಾಟಗರಿ. ಇವುಗಳಲ್ಲಿ ಜನರಲಿ ಎಕ್ವಿಟಿ, ಡೆಟ್ ಮತ್ತು ಗೋಲ್ಡ್ ಅಥವಾ ಸಿಲ್ವರ್ ಥರ ಕಮಾಡಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ. ಇದರ ಜೊತೆಗೆ ಕೆಲವು ಮಲ್ಟಿ ಆಸೆಟ್ ಅಲೋಕೇಶನ್ ಫಂಡ್ಸ್ ತಮ್ಮ ಪೋರ್ಟ್ಫೋಲಿಯೋದ ಒಂದು ಪೋರ್ಷನ್ನ ಇಂಟರ್ನ್ಯಾಷನಲ್ ಅಥವಾ ಫಾರಿನ್ ಸ್ಟಾಕ್ಸ್ಗೆ ಕೂಡ ಅಲೋಕೇಟ್ ಮಾಡುತ್ತೆ. ಸೆಬಿ ರೆಗ್ಯುಲೇಷನ್ಸ್ ಪ್ರಕಾರ ಈ ಫಂಡ್ಸ್ 3 ಆಸೆಟ್ ಕ್ಲಾಸಸ್ನಲ್ಲೂ ಮಿನಿಮಮ್ 10% ಅಲೋಕೇಶನ್ನ ಮೇಂಟೈನ್ ಮಾಡಬೇಕು. ಈ ಸ್ಟ್ರಕ್ಚರ್ ಮಾರ್ಕೆಟ್ ಕಂಡೀಷನ್ಸ್ ಬೇಸ್ ಮೇಲೆ ಡಿಫರೆಂಟ್ ಆಸೆಟ್ ಕ್ಲಾಸಸ್ನ ವೇಟೇಜ್ನ ಡೈನಮಿಕಲಿ ಅಡ್ಜಸ್ಟ್ ಮಾಡೋಕ್ಕೆ ಫಂಡ್ ಮ್ಯಾನೇಜರ್ಸ್ಗೆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಪೋರ್ಟ್ಫೋಲಿಯೋದ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ನ ಆಪ್ಟಿಮೈಸ್ ಮಾಡೋದು ಇದರ ಆಬ್ಜೆಕ್ಟಿವ್. ಮಲ್ಟಿ ಆಸೆಟ್ ಅಲೋಕೇಶನ್ ಫಂಡ್ಸ್ನ ಮೇಜರ್ ಅಡ್ವಾಂಟೇಜಸ್ನಲ್ಲಿ ಒಂದು ಏನಂದರೆ ನಿಮ್ಮ ಪೋರ್ಟ್ಫೋಲಿಯೋ ಎಂಟೈರ್ಲಿ ಒಂದೇ ಆಸೆಟ್ ಕ್ಲಾಸ್ ಅಥವಾ ಮಾರ್ಕೆಟ್ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ಹಾಗಾಗಿ ಎಕ್ವಿಟೀಸ್ ಥರ ಒಂದು ಆಸೆಟ್ ಕ್ಲಾಸ್ ಶಾರ್ಪ್ ಕರೆಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡಿದರೆ ಡೆಟ್ ಅಥವಾ ಗೋಲ್ಡ್ ಥರ ಬೇರೆ ಆಸೆಟ್ ಕ್ಲಾಸಸ್ನ ಸ್ಟೆಬಿಲಿಟಿ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆ ಇಂಪ್ಯಾಕ್ಟ್ನ ಸ್ವಲ್ಪ ಮಟ್ಟಿಗೆ ಕುಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು. ಇದರ ಜೊತೆಗೆ ಡಿಫ್ರೆಂಟ್ ಆಸೆಟ್ ಕ್ಲಾಸಸ್ ಒಂದು ಇನ್ನೊಂದರ ಜೊತೆಗೆ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಕೊರಿಲೇಷನ್ ಹೊಂದಿರುತ್ತೆ. ಎಕ್ಸಾಂಪಲ್ಗೆ ಗೋಲ್ಡ್ ಜನರಲಿ ಎಕ್ವಿಟೀಸ್ ಜೊತೆ ಲೋ ಕೊರಿಲೇಷನ್ ಹೊಂದಿರುತ್ತೆ. ಅದಕ್ಕೆ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ನಲ್ಲಿ ಅದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಅದೇ ರೀತಿ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಓವರಾಲ್ ಪೋರ್ಟ್ಫೋಲಿಯೋ ವಾಲಟೈಲಿಟಿನ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗ್ಬೋದು. ಟೇಬಲ್ನಲ್ಲಿ ನೀವು ನೋಡ್ಬೋದಾದ ಹಾಗೆ ನಿಫ್ಟಿ 50 ಗೋಲ್ಡ್ ಜೊತೆ ನೆಗೆಟಿವ್ ಕೊರಿಲೇಷನ್ ಹೊಂದಿದೆ. ಆದರೆ ಸಿಲ್ವರ್ ಮತ್ತು ಡೆಟ್ ಜೊತೆ ಅದರ ಕೊರಿಲೇಷನ್ ರಿಲೇಟಿವ್ಲಿ ಲೋ ಇದೆ. ಅದಕ್ಕೆ ಡೆಟ್ ಮತ್ತು ಕಮಾಡಿಟೀಸ್ಗೆ ಹೈಯರ್ ಅಲೋಕೇಶನ್ ಇರೋ ಮಲ್ಟಿ ಆಸೆಟ್ ಅಲೋಕೇಶನ್ ಫಂಡ್ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ ಸಮಯದಲ್ಲಿ ಅಡಿಷನಲ್ ಸ್ಟೆಬಿಲಿಟಿ ಮತ್ತು ಬೆಟರ್ ಡೌನ್ ಸೈಡ್ ಪ್ರೊಟೆಕ್ಷನ್ ಕೊಡ್ಬೋದು. ಅದೇ ರೀತಿ ನಿಫ್ಟಿ 50 ಮತ್ತು ನಿಫ್ಟಿ 500ಗೆ US ಸ್ಟಾಕ್ ಮಾರ್ಕೆಟ್ ಇಂಡಿಸಸ್ ಆದ S&P 500 ಮತ್ತು NASDAQ 100 ಜೊತೆ ಇರೋ ಕೋರಿಲೇಷನ್ ಕೂಡ ರಿಲೇಟಿವ್ಲಿ ಲೋ ಇದೆ. ಹಾಗಾಗಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮ್ ಮಾಡ್ತಿರುವಾಗ US ಸ್ಟಾಕ್ ಮಾರ್ಕೆಟ್ಸ್ ವೆಲ್ ಪರ್ಫಾರ್ಮ್ ಮಾಡ್ತಿದ್ರೆ ಮಲ್ಟಿ ಆಸೆಟ್ ಅಲೋಕೇಶನ್ ಫಂಡ್ಸ್ ನಿಮ್ಮ ಪೋರ್ಟ್ಫೋಲಿಯೋನ ಸ್ವಲ್ಪ ಮಟ್ಟಿಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಶಾರ್ಪ್ ರೇಷಿಯೋ ಮತ್ತು ಸಾಟಿನೋ ರೇಷಿಯೋ ಯೂಸ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿದ ಅವುಗಳ 10-year ರಿಟರ್ನ್ಸ್ ಮತ್ತು ರಿಸ್ಕ್ ಅಡ್ಜಸ್ಟೆಡ್ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ
ಕೆಲವು ಟಾಪ್ ಪರ್ಫಾರ್ಮಿಂಗ್ ಮಲ್ಟಿ ಆಸೆಟ್ ಅಲೋಕೇಶನ್ ಫಂಡ್ಸ್ ನ ನೋಡೋಣ. ಈ ವಿಡಿಯೋದಲ್ಲಿ ಫಾಲಿಂಗ್ ಸ್ಟಾಕ್ ಮಾರ್ಕೆಟ್ ಸಮಯದಲ್ಲಿ ಬೇರೆ ಕೆಲವು ಕ್ಯಾಟಗರೀಸ್ಗಿಂತ ರಿಲೇಟಿವ್ಲಿ ಲೆಸ್ ವಲ್ನರಬಲ್ ಆಗಿರಬಹುದಾದ ಕೆಲವು ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಆದ್ರೆ ಇದರ ಅರ್ಥ ಈ ಮ್ಯೂಚುವಲ್ ಫಂಡ್ಸ್ ಮಾರ್ಕೆಟ್ ಲಾಸಸ್ಗೆ ಕಂಪ್ಲೀಟ್ಲಿ ಇಮ್ಯೂನ್ ಅಂತ ಅಲ್ಲ. ಮತ್ತೆ ನೀವು SIPs ಮೂಲಕ ಎಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ಬೇರ್ ಮಾರ್ಕೆಟ್ ಟೈಮಲ್ಲಿ ನಿಮ್ಮ SIPs ನ ಪಾಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ರುಪಿ ಕಾಸ್ಟ್ ಆವರೇಜಿಂಗ್ ಇಂದ ಮಾರ್ಕೆಟ್ಸ್ ಡಿಕ್ಲೈನ್ ಆಗಿ ಮ್ಯೂಚುವಲ್ ಫಂಡ್ NAVs ಲೋವರ್ ಲೆವೆಲ್ಸ್ನಲ್ಲಿ ಅವೈಲಬಲ್ ಆದಾಗ ಅದೇ ಮಂತ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇಂದ ನೀವು ಹೆಚ್ಚು ಯೂನಿಟ್ಸ್ನ ಅಕ್ಯುಮುಲೇಟ್ ಮಾಡಬಹುದು. ಇಂಥ ಮಾರ್ಕೆಟ್ ಫೇಸಸ್ನಲ್ಲಿ SIPs ಇಂದ ಮಾತ್ರ ಅಲ್ಲ, STP ಮೂಲಕ ರೆಗ್ಯುಲರ್ ಮಾರ್ಕೆಟ್ ಕರೆಕ್ಷನ್ಸ್ ಇಂದ ಕೂಡ ಬೆನಿಫಿಟ್ ಪಡಿಬಹುದು. ನಿಮ್ಮ ಹತ್ರ ಇನ್ವೆಸ್ಟ್ ಮಾಡಕ್ಕೆ ಲಂಪ್ ಸಮ್ ಅಮೌಂಟ್ ಇದ್ರೆ ಮೊದಲಿಗೆ ಅದನ್ನ ಲಿಕ್ವಿಡ್ ಫಂಡ್ ನಲ್ಲಿ ಪಾರ್ಕ್ ಮಾಡಿ, ನಂತರ ಗ್ರಾಜುವಲಿ ನಿಮ್ಮ ಪ್ರಿಫರ್ಡ್ ಎಕ್ವಿಟಿ ಫಂಡ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಈ ಅಪ್ರೋಚ್ ಮಾರ್ಕೆಟ್ ಕರೆಕ್ಷನ್ಸ್ನ ಅಡ್ವಾಂಟೇಜ್ ಮಾಡಿಕೊಂಡು ಟೈಮ್ ಜೊತೆ ಹೆಚ್ಚು ಯೂನಿಟ್ಸ್ನ ಅಕ್ಯುಮುಲೇಟ್ ಮಾಡಕ್ಕೆ ಹೆಲ್ಪ್ ಆಗ್ಬೋದು. ಕ್ರಿಕೆಟ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ SIPs ಸಿಂಗಲ್ಸ್ ಮತ್ತೆ ಡಬಲ್ಸ್ ತೆಗೆದುಕೊಳ್ಳೋ ಹಾಗೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಸ್ 4s ಮತ್ತೆ 6 ಹೊಡೆಯೋ ಹಾಗೆ. ಮೀನಿಂಗ್ಫುಲ್ ಇನ್ವೆಸ್ಟ್ಮೆಂಟ್ ಕಾರ್ಪಸ್ ಬಿಲ್ಡ್ ಮಾಡಕ್ಕೆ ಎರಡರದ್ದು ಕರೆಕ್ಟ್ ಕಾಂಬಿನೇಷನ್ ಬೇಕಾಗ್ಬೋದು. ಲಾಂಗ್ ಟರ್ಮ್ ಅಲ್ಲಿ ಇದು ಕಾಂಪೌಂಡಿಂಗ್ನ ಪವರ್ನ ಆಕ್ಸಿಲರೇಟ್ ಮಾಡಿ ವೆಲ್ತ್ ಕ್ರಿಯೇಟ್ ಮಾಡಕ್ಕೆ ಹೆಲ್ಪ್ ಆಗ್ಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.